ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಫಸ್ಟ್ ಡೇ ಅಂದರೆ ಯಾವ್ಯಾವ ರೀತಿ ಎಂಡ್ ಆಯಿತು, ಯಾರ್ಯಾರು ಟಾಸ್ ವಿನ್ ಆದರು ಹಾಗೂ ಯಾವ್ಯಾವ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಏನೆಲ್ಲ ಆಯಿತು ಎಲ್ಲ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಇಷ್ಟ ಆಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಯಾವ್ಯಾವ ರೀತಿ ಇತ್ತು ಅಂತ ಹೇಳ್ತಾ ಮೊದಲಿಗೆ ಈ ಟಾಸ್ ವಿನ್ ಆದಂಥ ಬಾಂಗ್ಲಾದೇಶ್ ಚೆನ್ನೈಯಲ್ಲಿ ಸ್ವಲ್ಪ ಅವರು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಂಡಿಯಾ ಟೀಮ್ ಬ್ಯಾಟಿಂಗ್ ಬಂತು. ಅದೇ ರೀತಿಯಾಗಿ ರೋಹಿತ್ ಹಾಗೂ ಯಶಸ್ವಿ ಜೈಸ್ವಾಲ್. ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಮೇನ್ ಚೇಂಜಸ್ ಏನಂತ ಹೇಳಿದೆ, ಆಕಾಶ್ ದೀಪ್ ಅವರು ಕುಲ್ದೀಪ್ ಯಾದವ್ ಅವರ ಬದಲಿಗೆ ಆಕಾಶ್ ದೀಪ್ ಅವ್ರನ್ನ ಫೇಸರ್ಸ್ 3 ಜನ ಫೇಸರ್ಸ್ ಜೊತೆನೆ ನಮ್ಮ ಇಂಡಿಯನ್ ಟೀಮ್ ಹೋಗಿತ್ತು. ಅದೇ ರೀತಿಯಾಗಿ ಇಲ್ಲಿ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಇಬ್ರು ಕೂಡ ಬಂದ್ರು. ಅದೇ ರೀತಿಯಾಗಿ ಯಶಸ್ವಿ ಜೈಸ್ವಾಲ್ 56 ರನ್ಗಳನ್ನು ಹೊಡೆದ್ರು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಬೇಗನೆ ಪೆವಿಲಿಯನ್ ಕಡೆ ಹೋದ್ರು. ಅಂದ್ರೆ 6 ರನ್ನಿಗೆ ಬ್ಯಾಟ್ ಶಾಟ್ ಅಂದ್ರೆ ಸ್ವಿಂಗ್ ಆಗಿ ಕೀಪರ್ ಕ್ಯಾಚ್ ಲಿಟನ್ ದಾಸ್ ಅವರು ಕ್ಯಾಚ್ ಹಿಡಿದಿದ್ರು. ಅದೇ ರೀತಿಯಾಗಿ ರೋಹಿತ್ ಶರ್ಮಾದು ನಜೀಮುಲ್ ಹುಸೇನ್ ಶಾಂತವ್ ಅವರು ಕ್ಯಾಚ್ ಹಿಡಿದಿದ್ದು ಹಸನ್ ಮಹಮೂದ್ ಅವ್ರಿಗೆ. ಹಸನ್ ಮಹಮೂದ್ ಅವರು 4 ವಿಕೆಟ್ ಅನ್ನ ಹಾಕಿದ್ರು. ಜಸ್ಟ್ ಸಿಕ್ಕಾಪಟ್ಟೆ ಒಳ್ಳೆ ಸ್ವಿಂಗ್ ಹಾಗೂ ಸೀಮ್ ಆಗ್ತಾ ಇತ್ತು ಅವ್ರ ಬೌಲಿಂಗು. ಅದೇ ರೀತಿಯಾಗಿ ನೆಕ್ಸ್ಟ್ ಶುಭ್ಮನ್ ಗಿಲ್ ಅಂತೂ ಡಕ್ಔಟ್ ಆಗೋದ್ರು ಇಲ್ಲಿ. ಹಾಗೂ ವಿರಾಟ್ ಕೊಹ್ಲಿ ಅವರು ಕೂಡ ಬೇಗನೆ 6 ರನ್ ಹೊಡ್ಕೊಂಡು ಬೇಗನೆ ಪೆವಿಲಿಯನ್ ಕಡೆ ಹೋದ್ರು. ಇಲ್ಲಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಅಂತ ಹೇಳಿದ್ರೆ 34ಕ್ಕೇನೋ 3 ವಿಕೆಟ್ ಏನೋ ಇತ್ತು ನಮ್ಮ ಇಂಡಿಯನ್ ಟೀಮ್ದು. 34-40 ರನ್ಗೇನೋ ಸಮಥಿಂಗ್ 3 ವಿಕೆಟ್ ಇತ್ತು. ಅಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ರಿಷಬ್ ಪಂತ್ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ನಡೀತಾ ಇತ್ತು. ಅಲ್ಲಿ ರಿಷಬ್ ಪಂತ್ ಕೂಡ ಬೇಗನೆ ಅಂದ್ರೆ 39 ರನ್ಗೆ ಮತ್ತೊಂದು ಕೀಪರ್ ಕ್ಯಾಚ್, ಅದು ಹಸನ್ ಮೆಹಮೂದ್ ಅವ್ರಿಗೆ ವಿಕೆಟ್ ಒಪ್ಪಿಸಿದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ ಹಾಗೂ KL ರಾಹುಲ್ ನಡುವೆ ಜಸ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಲ್ಡ್ ಆಗ್ತಾ ಇತ್ತು. ನೆಕ್ಸ್ಟ್ KL ರಾಹುಲ್ ಕೂಡ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಮಿರಾಜ್ ಅವ್ರಿಗೆ 16 ರನ್ಗೆ ಸಿಕ್ಕಾಪಟ್ಟೆ 30 ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಆಡ್ತಿದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಶದಾಮ್ ಇಸ್ಮಾಯಿಲ್ ಅವ್ರಿಗೆ ವಿಕೆಟ್ ಒಪ್ಪಿಸಿದ್ರು. ಸಿಕ್ಕಾಪಟ್ಟೆ 140 ಫಾಸ್ಟ್ ಅಂದ್ರೆ ಬಾಂಗ್ಲಾದೇಶನಲ್ಲಿ ಅತ್ಯುನ್ನತ ಬೌಲರ್ ಅಂತ ಹೇಳಿದ್ರೆ ಇವರೇ ಹೆಚ್ಚು ಸಿಕ್ಕಾಪಟ್ಟೆ ಸ್ಪೀಡ್ 149 ಹೈಯೆಸ್ಟ್ ಬೌಲಿಂಗ್ ಸ್ಪೀಡ್ ಹಾಕಿದ್ರು ಇವರೇ ಶದಾಮ್ ಇಸ್ಮಾಯಿಲ್ ಅಂತ ಹೇಳೋರು. ಹೈಟ್ ಇರೋದ್ರಿಂದ ಎಲ್ಲ ಕೂಡ ಪೇಸರ್ಸ್ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಅಂತ ಹೇಳಿದ್ರೆ 122 ರನ್ಗೆ 5 ಜನ ಮೇನ್ 6 ಬ್ಯಾಟರ್ಸ್ ಕೂಡ ಪೆವಿಲಿಯನ್ ಕಡೆ ಇದ್ರು. ಅಂದ್ರೆ ಯಶಸ್ವಿ, ರೋಹಿತ್, ಗಿಲ್, ವಿರಾಟ್ ಕೊಹ್ಲಿ, ಪಂತ್, ಅದೇ ರೀತಿಯಾಗಿ KL ರಾಹುಲ್ 6 ಜೆನ್ಯೂನ್ ಬ್ಯಾಟರ್ಗಳು ಎಲ್ಲ ಪೆವಿಲಿಯನ್ ಕಡೆ ಇದ್ರು. ಅದೇ ಅಲ್ಲಿ ಒಂದಾದಂಥ ನಂಬರ್ 1 ಆಲ್ರೌಂಡರ್ ಆದಂಥ ರವೀಂದ್ರ ಜಡೇಜಾ ಹಾಗೂ ನಂಬರ್ 1 ಟೆಸ್ಟ್ ಬೌಲರ್ ಆದಂಥ ರವಿಚಂದ್ರನ್ ಅಶ್ವಿನ್ ಇಬ್ರು ಕೂಡ ಚೆನ್ನೈ ಅಂದ್ರೆ ರವೀಂದ್ರ ಜಡೇಜಾ ಚೆನ್ನೈ ಟೀಮ್ಗೆಲ್ಲ ಆಟ ಆಡ್ತಾರೆ. ಅದೇ ರೀತಿಯಾಗಿ ಅಶ್ವಿನ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಲೋಕಲ್ ಬಾಯ್ ಆಗಿರೋದ್ರಿಂದ ಅವ್ರಿಗೆಲ್ಲ ಪಿಚ್ ಅರ್ಥಕೊಂಡು ಯಾವ ರೀತಿ ಆಟ ಆಡಿದ್ರು ಅಂತ ಹೇಳಿದ್ರೆ ಅಶ್ವಿನ್ ಅವರು 102 ರನ್ ನಾಟ್ಔಟ್ ಆಗಿದ್ದಾರೆ. ಅಂದ್ರೆ ಸೆಂಚುರಿನ ಹೊಡೆದಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಬಿಲ್ಡ್ 339 ರನ್ 80 ಓವರ್ ಅಂದ್ರೆ ಇವತ್ತು ಡೇ ಮುಕ್ತಾಯವಾಗೋದು 6 ವಿಕೆಟ್ ಆಗಿದೆ. 339 ರನ್ಗೆ 80 ಓವರ್ 90 ಓವರ್ ಆಗಬೇಕಾಯ್ತು. 10 ಓವರ್ ಡಿಲೇ ಅಂದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಅಷ್ಟು ಸ್ಲೋ ರೇಟ್ ಆಗಿ ಓವರ್ಗಳನ್ನ ಮಾಡ್ತಿದ್ರು ಅಂತ ಬಾಂಗ್ಲಾದೇಶ ಅವರು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ರವೀಂದ್ರ ಜಡೇಜಾ ಅವರು ಕೂಡ ನಾಟ್ಔಟ್ ಆಗಿ 86 ರನ್ಗಳನ್ನು ಹೊಡೆದಿದ್ದಾರೆ. 73 ಸ್ಟ್ರೈಕ್ ರೇಟ್ ಬೆಟರ್ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲೇ ಇಬ್ರು ಕೂಡ ಬ್ಯಾಟಿಂಗ್ ಆಡ್ತಿದ್ದಾರೆ. ಅಶ್ವಿನ್ ಅವರು 90 ಸ್ಟ್ರೈಕ್ ರೇಟ್ ಅಂದ್ರೆ ಅಂದಾಜು ಬಾಲ್ ಟು ಬಾಲ್ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದು ನೆಕ್ಸ್ಟ್ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್. ಇದು ಒಳ್ಳೆ ಟೋಟಲ್ 350 410 ಹತ್ರ ಬಂದ್ರೆ ಡಿಕ್ಲೇರ್ ಕೊಡ್ಬೋದು ಅಥವಾ ಆಲ್ ಔಟ್ ಮಾಡ್ಬೋದು. ನಾಳೆ ಫಸ್ಟ್ ಸೆಷನ್ ಏನಾದ್ರೂ ಮುಂದೆ ದೂಡಿ ಲಂಚ್ ಬ್ರೇಕ್ ವರೆಗೂ ಕೂಡ ಏನಾದ್ರು ತಕೊಂಡು ಹೋಗ್ತಾರ ಅನ್ನೋದು ನೋಡ್ಬೇಕಾಗಿದೆ. ಅದೇ ರೀತಿಯಾಗಿ ಬಾಂಗ್ಲಾದೇಶ್ ಪರವಾಗಿ ಇಲ್ಲಿ ವಿಕೆಟ್ ಹಾಕದೇನ ರಾನಾ ಅನ್ನೋರು 1 ವಿಕೆಟ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಮಿರಾಜ್ ಅವರು 1 ವಿಕೆಟ್ ಹಾಕಿದ್ದಾರೆ. ಶಕೀಬ್ ಅಲ್ ಹಸನ್ಗೆ 0 ವಿಕೆಟ್. ಅದೇ ರೀತಿಯಾಗಿ 4 ವಿಕೆಟ್ ಯಾರಿಗಂತ ಹೇಳಿದ್ರೆ ಮೊಹಮ್ಮದ್ ಅವ್ರಿಗೆ ಯಾವ ರೀತಿ ಅವರು ಹಸನ್ ಮೆಹಮೂದ್ ಅವರು ಯಾವ ರೀತಿ ವಿಕೆಟ್ 4 ಜನ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಹಾಗೂ ರಿಷಬ್ ಪಂತ್ ಇವ್ರು 4 ಜನರ ವಿಕೆಟ್ ಯಾವ ರೀತಿ ತೆಗೆದ್ರು. ಪೇಸರ್ ಲಿಟನ್ ದಾಸ್ ಅವರ ಕ್ಯಾಚಿಂಗ್ ಅಂದ್ರೆ ಎಲ್ಲ ಸ್ಲಿಪ್ ಅಲ್ಲೇ ಗಲ್ಲಿ 4 ಸ್ಲಿಪ್ ಅನ್ನ ಸಿಕ್ಕಾಪಟ್ಟೆ ಸೀಮ್ ಸ್ವಿಂಗ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನೈಯಲ್ಲಿ ರೆಡ್ ಸಾಯ್ಲೆ ವಿಕೆಟ್ ಕೊಟ್ಟಿದ್ರು. ಅದೇ ರೀತಿಯಾಗಿ ಒಳ್ಳೆ ಪಿಚ್ ಕಂಡೀಷನ್ ಒಳ್ಳೆ ಪಾಸ್ಟರ್ಸ್ಗೆ ಹೆಲ್ಪ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಬಾಂಗ್ಲಾದೇಶ್ ಹಾಗೂ ಇಂಡಿಯಾ ನಡುವಿನ ಫಸ್ಟ್ ಡೇ ಈ ರೀತಿ ನಡೆದಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಗನ್ನಿಸ್ತು ನಾಳೆ ಸೆಕೆಂಡ್ ಡೇ ಯಾವ್ಯಾವ ರೀತಿ ಆಗತ್ತೆ ಅನ್ನೋದನ್ನು ಕೂಡ ನಾ ತಗೊಂಡು ಬರ್ತೀನಿ. ಇದಿಷ್ಟು
ಇಂಡಿಯಾದು ಹಾಗೂ ಬಾಂಗ್ಲಾದೇಶ್ ನಡುವಿನ ಫಸ್ಟ್ ಡೇ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.